ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವತ್ತು ಕಾಲೇಜ್ ಹೋಗ್ತಾ ಇದ್ದೀವಿ. ಕಾಲೇಜ್ಗೆ ಹೋಗೋದು ಅಪ್ರೂಪ್ ಆಗ್ಬಿಟ್ಟದೆ. ಎಂತಕ್ಕಿಂತ ನನಗೆ ಲೇಟ್ ಆಗಿಬಿಡ್ತದೆ ಕಾಲೇಜ್ಗೆ ಹೋಗೋದಂತ. ನಾನು ಕರ್ಕೊಂಡು ಹೋಗೋಕ್ಕೆ ನನ್ನ ದೋಸ್ತ ಒಬ್ಬ ಯಾವಾಗ ಹೋಗ್ತಾನೆ ಇಲ್ಲ, ಅವನು ಎನಿ ಟೈಮ್ ರೆಡಿ ಇರ್ತಾನೆ ಕಾಲೇಜ್ಗೆ ಹೋಗಿ ಕರ್ಕೊಂಡು ಹೋಗ್ತೀನಿ. ಇವತ್ತಿಂದ ಕಾಲೇಜಿಗೆ ಸರಿಯಾಗಿ ಹೋಗುವ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಾಲೇಜಲ್ಲಿ ಸಿಕ್ಕಾಪಟ್ಟೆ ಸ್ಟ್ರಿಕ್ಟ್ ಮಾಡ್ತಾರೆ ಗಾಯ್ಸ್. ಅಟೆಂಡೆನ್ಸ್ ಎಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟಿದೆ. ಅದಕ್ಕೆ ಸರಿಯಾಗಿ ಕಾಲೇಜ್ ಹೋಗಿ ಹೇಗಿದೆ ನೋಡುವ. ನಾನು ಅಪ್ ಆ್ಯಂಡ್ ಡೌನ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ಬಸ್ಸಿಗೆ ಬರಬೇಕಾಗ್ತದೆ, ಕೆರ್ಸಪ್ಪ ಬಸ್. ಈ ಬಸ್ಸಿಗೆ ಬರೋ ತನಕ ನಂಗೆ ಮತ್ತೆ ಮಧ್ಯಾಹ್ನನೇ ಆಗೋಗ್ತದೆ. ಅದಕ್ಕೆ ಈ ಬಸ್ಸಿಗೆ ಬರ್ತಾನೆ ಇದೆ. ಗಾಯ್ಸ್, ಕಾಲೇಜ್ ಹೋಗ್ತಿರ್ಬೇಕಾದ್ರೆ ಒಬ್ಬ ದೋಸ್ತ ಸಿಕ್ಕ, ಅವನು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ತುಂಬ ಖುಷಿ ಆಯ್ತು ನೋಡಿ. ಥ್ಯಾಂಕ್ ಯು ಗಾಯ್ಸ್. ಯಾರ್ಯಾರು ನೋಡ್ತಾರೆ ಅಂತ ನಾವು ತಲೆ ಬಿಸಿ ಮಾಡ್ಕೊಳ್ಳೋಕ್ಕಿಲ್ಲ. ಯಾಕೆಂದರೆ ನಮ್ಮ ಲೈಫ್ ನಾವು ಬದುಕಬೇಕು. ಇವತ್ತೇನಾದರೂ ನಾವು ಟ್ರೈ ಮಾಡಿದರೆ ಮುಂದೇನಾದರೂ ಸಾಧನೆ ಮಾಡೋಕ್ಕಾಗ್ತದೆ. ಅದಕ್ಕೆ ಮುಂದೆ ಯಾವತ್ತೂ ರಿಗ್ರೆಟ್ ಆಗಬಾರ್ದಲ್ಲ, ಇವತ್ತು ಮಾಡಿಲ್ಲ ಅಂತೇಳಿ. ಸಕ್ಸಸ್ ಆಗ್ತೀನೋ ಬಿಡ್ತೀನಿ ಬೇರೆ ಮಾತದು. ನಾವು ಇವತ್ತು ಒಂದು ಚಾನ್ಸ್ ತಗೊಂಡಿಲ್ಲ ಅಂತ ಹೇಳಿದ್ರೆ ಮುಂದೆ ಯಾವತ್ತೂ ರಿಗ್ರೆಟ್ ಮಾಡಬಾರ್ದು ಅಂತ. ಒಂದ್ಸಲ ಟ್ರೈ ಮಾಡಿ ನೋಡುವ. ಬಸ್ ಬಂತು ಗಾಯ್ಸ್, ನಾನು ಇವಾಗ ಹೋಗ್ತಾ ಇದ್ದೀನಿ. ನಿಲ್ಲಿಸ್ಲೇ ಇಲ್ಲ ಪಟ್ಟಿ ಮಗ. ಇರಲಿ, ನೆಕ್ಸ್ಟ್ ಬಸ್ ನೋಡುವ. ನಮ್ದು ಈಗ ನೆನಪಾಗೋಯ್ತು ಗಾಯ್ಸ್, ನಾನು ಒಂದು ಪಾವತಿ ಮಾಡಬೇಕಿತ್ತು ಡಾಕ್ಟ್ರ್ ಹತ್ರ. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ಅದಕ್ಕೆ ನಾನು ನೋಡಿದ್ರೆ ಇಲ್ಲಿ ಬಸ್ಸಿಗೆ ವೇಟ್ ಮಾಡ್ತಾ ಇದ್ದೀನಿ. ನಮ್ಮ ಗಾಡಿ ತೆಗಿತಾರೆ ಮನೇಲಿ, ಪಟ್ಟ ಹೋಗಿ ಒಂದು ಪಾವತಿ ಮಾಡೋದು. ಗೈಸ್, ನಾನು ಡೈಲಿ ಜಿಮ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ಈ ಜಿಮ್ಮಲ್ಲಿರೋ ಫೆಸಿಲಿಟೀಸ್. ನಾನು ಜಿಮ್ ತೋರಿಸ್ತೀನಿ ಇವಾಗ ನಿಮಗೆ. ಈ ಜಿಮ್ ಗೈಸ್ ಅಂದರೆ ಇಲ್ಲೇ ಆಗಿತ್ತು ಚೀಟಿ ಮಾಡೋದು. ಅವ್ರು ಓಪನ್ ಇಲ್ಲ ಅಂತ ಅನಿಸ್ತದೆ. ನಂಬರ್ ಇದೆ, ಕಾಲ್ ಮಾಡಿ ನೋಡೋದು. ಗೈಸ್, ಚೀಟಿ ಅಂತೂ ಮಾಡಾಯ್ತು. ಈಗ ನಾವು ಕಾಲೇಜ್ ಹೋಗ್ಬೇಕು. ಮೊದಲೇ ಲೇಟಾಗಿ ಹೋಗೋದು, ಪಕ್ಕ ಕಾಲೇಜ್ ಹೋಗೋದು. ಬಸ್ ಬಂದು ಕೂಡ ಹೋಗೋದೆ. ಅಟೆಂಡೆನ್ಸ್ ಕಡಿಮೆ ಆದ್ರೆ ನಾನೇ ವಿಡಿಯೋದಲ್ಲಿ ಹೇಳ್ತಿದ್ರೆ ನಮಗೆ HOD ಅವರು ಈಗ ಫೈನ್ ಹಾಕ್ತಾರೆ ಅಂತ ಅನಿಸ್ತದೆ ಗಾಯ್ಸ್. ನೋಡೋಣ HOD ಸರ್ ಎಷ್ಟು ಹಾಕ್ತಾರೆ ಫೈನ್. ನಾವು ಸಣ್ಣ ಇರ್ಬೇಕಾದ್ರೆ ಇದೇ ಟೆಂಪೋ ಮೇಲೆ ಹೋಗ್ತಿದ್ವಿ. ಈ ಟೆಂಪೋ ಹತ್ತೋದು ಅಂತ ಹೇಳಿದ್ರೆ ವಾಂತಿ. ಅಲ್ಲಿ ನಿತ್ಯ ಬೇಜಾರು ಬಂದೋಯ್ತು ಗಾಯ್ಸ್. ಸರ್ಕಲಲ್ಲಿ ನಿಂತರೆ ಅದೇ ಕತ್ತಿನೇ, ಯಾವಾಗ ಬಸ್ಸೇ ಬರೋದಿಲ್ಲ. ಬಸ್ ಬಂದರೂ ಒಂದೊಂದ್ಸಲ ನಿಂತಿದೆಯಲ್ಲ, ಅವಾಗ ಹಾಗೆ ಮಾಡೋದು. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ಯಾವ್ದಾದ್ರು ಬಸ್ ಸಿಕ್ಕರು, ಯಾವ್ದಾದ್ರು ಸಿಕ್ಕರು ಹೋಗೋದು. ಈಗ ಲೇಟಾಗಿ ಹೋಗೋದು. 9:30 ಕ್ಲಾಸು ಗಾಯ್ಸ್. ಅದಕ್ಕೆ ಇಲ್ಲಿ ನೋಡಿ, 1 hour ಥಿಯೇಟ್ರ್ ಇದು. ಮೊದಲು 2 ಥಿಯೇಟ್ರ್ ಇತ್ತು, ಇವಾಗ ಒಂದೇ ಇದೆ. ಒಂದು ಮುಚ್ಚಿದ್ದಾರೆ. ಅದು ಮೂವಿ ಹಾಕಿದ್ದಾರೆ, ಯಾವುದಂತ ನೋಡ್ಬೇಕು. ಕಾಲೇಜ್ಗೆಲ್ಲ ಬಂಕ್ ಮಾಡಿ ಮೂವಿಗೆ ಹೋಗೋದೆಲ್ಲ ಸಿಕ್ಕಾಪಟ್ಟೆ ಕಡಿಮೆ. ಅಷ್ಟೆಲ್ಲ ಒಳ್ಳೆ ಹುಡುಗರಲ್ಲ ನಾವು. ಗೈಸ್, ನಮ್ಮ ದೋಸ್ತ ಗಾಡಿ ತಗೋಬೇಕು ಅಂತ ಯೋಚನೆ ಮಾಡ್ತಾನೆ. ದೋಸ್ತ ಗಾಡಿ ತಗೊಂಡು ಅಂತ ಹೇಳಿದ್ರೆ ನಂಗೆ ತಲೆ ಬಿಸಿನೇ ಇಲ್ಲ. ಎಂತಕ್ಕೆಂದ್ರೆ ಈ ನೆಡ್ಕೋ ಪರಿಸ್ಥಿತಿನೇ ಇರೋದಿಲ್ಲ. ಆರಾಮ್ ಬೈಕ್ ನಾವು ಎಂತ ಹೇಳ್ತೆ ಮಗ, ಗಾಡಿ ತಗೊಳ್ಳ ಮರೆ. ನೀ ತಗೊಂಡ್ರೆ ನಾ ತಗೊಂಡಂಗೆ. ಬಸ್ ಸ್ಟ್ಯಾಂಡ್ಗಂತೂ ಬಂದಾಯ್ತು ಗೈಸ್. ಈ ಬಸ್ ಹತ್ತದೆ ಇದೇ ನೋಡಿ, 1 hour ಬಸ್ ಸ್ಟ್ಯಾಂಡ್. ಕಲ್ಲಿಂದ ಬಸ್ ಸ್ಟ್ಯಾಂಡ್ಗೆ ಬಂದರು. ಇಲ್ಲಿ ನೋಡಿದ್ರೆ ಖಾಲಿ ಬಸ್ ಸ್ಟ್ಯಾಂಡ್. ಬಸ್ಸೇ ಗೈಸ್, ಫೈನಲಿ ಬಸ್ ಕಾಲೇಜಿಗೆ ಬಂದಾಯ್ತು ಗೈಸ್. ಇದೇ ಎಂಟ್ರೆನ್ಸ್. ಎಲ್ಲಿ ಇರೋದು ಗ್ಯಾರೇಜ್ ಹತ್ರನೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ನಾವು. ಫೈನಲಿ ನಾವು ಕಾಲೇಜ್ ಇವತ್ತು ಬಂದಾಯ್ತು. ಈಗ ತಲೆ ಬಿಸಿಲ್ಲ, ಆರಾಮ್ ಕಾಲೇಜಲ್ಲಿ ಲ್ಯಾಬ್ ಮಾಡೋದು, ಎಕ್ಸ್ಪೆರಿಮೆಂಟ್ ಮಾಡೋದೆಲ್ಲ ಇರ್ತದೆ. ಅದೆಲ್ಲ ಮುಗಿಸ್ಕೊಂಡು ಹಂಗೆ ಸೀದಾ ಮನೆಗೆ. ಲ್ಯಾಬಲ್ಲಿ ಫೋನ್ ಅಲೌಡ್ ಇಲ್ಲ, ಆಡಿಯೋ ತಗೊಂಡಿದ್ದೀವಿ. ಅಂತೂ ಮುಗಿತು ಗಾಯ್ಸ್. ಈಗ ವಾಶ್ರೂಮ್ ಕಡೆ. ವಾಶ್ರೂಮ್ಗೆಲ್ಲರೂ ಹೋಗ್ತಾರ. ಒಂದು ಕ್ಲಾಸ್ ಮುಗಿತು ಲ್ಯಾಬು. ಈಗ ನೆಕ್ಸ್ಟ್ ಥಿಯರಿ ಮುಗಿಸ್ಕೊಂಡು ಊಟ ನೋಡ್ಬೇಕು. ಇನ್ನೊಂದು ಕ್ಲಾಸ್ ಇದೆ ಅಂತ ಕೂತಿದೆ ಅಂತ. ಇಲ್ಲ ಕೂತೆ ಪಕ್ಕ ಇವತ್ತಿಂದ. ಬಕೆಟ್ ಬಿರಿಯಾನಿ ಯಾರೋ ಬಕೆಟ್ ಬಿರಿಯಾನಿ ಕೊಡ್ತಾರೆ ಅಂತ, ನೋಡುವ ಅಂತ. ಯಾರೋ ಬಕೆಟ್ ಬಿರಿಯಾನಿ ಕೊಡೋದು? ಒಂದು ತಿಂಗಳಿಂದ ಮಾಡೋದು, ಒಂದಿನದ ಮಾಡೋಕ್ಕಾಯ್ತು. ನೀವೇ ಹೇಳಿ, ಎಂಥದ್ದು ಹೇಳ್ತಾವೆ. ಒಂದು ತಿಂಗಳ ಮಾಡಬೇಕು, ಟೈಮ್ ಅಷ್ಟು ತಕ್ಕಂಥದ್ದು. ಲ್ಯಾಬ್ ಮಾಡೋದು ಒಂದು ದಿನದಲ್ಲಿ ಮಾಡಬೇಕು. ಒಂದು ತಿಂಗಳು ಊಟ ನೀವು ಒಬ್ಬನೇ ಮಾಡ್ಬೇಕಾಗ್ತದೆ. ಮಾಡೋಣ, ಆಗೋದಿಲ್ಲ. ಅದೇ ಹೇಳ್ತೀನಿ, ಅವ್ರು ಹೇಳ್ತಾರೆ ನಾವು ಮಾಡೋಕ್ಕಾಯ್ತದೆ. ಆಯ್ತು, ನಾವು 3 ಜನ ಸೇರಿ ಒಂದು ಟೀಮ್ ಮಾಡಿದ್ವಿ ಆ್ಯಕ್ಟಿವಿಟೀಸ್ ಎಲ್ಲ ಮಾಡಲಿಕ್ಕೆ.
ಏನು ಕತೆ ಅಂತ ಹೇಳಿದ್ರೆ ಒಂದಿನ ಇವನು ಬಂದರೆ ಒಂದಿನ ನಾನು ಬರಲ್ಲ, ಇವತ್ತು ಮತ್ತೊಮ್ಮೆ ಬರಲೇ ಇಲ್ಲ, ಇಂಥ ಮಾಡೋದು. ಹಿಂಗೆ ಮಾಡಿದ್ರೆ ನಾವು ಯಾವುದು ಆ್ಯಕ್ಟಿವಿಟಿ ಕಂಪ್ಲೀಟ್ ಮಾಡಬೇಕು. ಗೈಸ್, ನೀವೇನಾದರೂ ಸ್ಟಾರ್ಟಪ್ ಮಾಡಬೇಕು ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಯಾಕಂದರೆ ಟೈಮ್ ಅಂತೂ ಇಲ್ಲವೇ ಇಲ್ಲ, ಇವಾಗಲೇ ಲೇಟ್ ಆಗಿಬಿಟ್ಟಿದೆ. ಎಲ್ಲರೂ ಕಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ನೀವೇನಾದರೂ ಸ್ಟಾರ್ಟ್ ಮಾಡಬೇಕು ಅಂದರೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಕಂಟೆಂಟ್ ಕ್ರಿಯೇಷನ್ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಸ್ಟಡೀಸಲ್ಲಿ ಆಗಿರ್ಬೋದು, ಅಥವಾ ಜಿಮ್ಮಲ್ಲಿ ವರ್ಕೌಟ್ ಮಾಡೋದಾಗಿರ್ಬೋದು, ನಿಮ್ಮ ಹಾಬೀಸ್ ಏನಿದ್ರು ಇವತ್ತಿಂದನೇ ಸ್ಟಾರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ನಾನು ಮಾಡಿದ ತಪ್ಪೆ ನೀವು ಮಾಡಬೇಡಿ, ಯಾಕಂತ ಹೇಳಿದ್ರೆ ನಾನು ಆಲ್ರೆಡಿ ಲೇಟ್ ಮಾಡಿಬಿಟ್ಟಿದ್ದೀನಿ. ಇನ್ನೂ ಲೇಟ್ ಮಾಡಿದರೆ ಅರ್ಥನೇ ಇಲ್ಲ. ಯಾರು ಏನು ಅನ್ಕೊತಾರೆ ಅಂತಲ್ಲ, ನಾವು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬಾರ್ದು. ನಮ್ಮ ಗೋಲ್ ಏನಿದೆ ಅದ್ರ ಕಡೆ ಮಾತ್ರ. ಕ್ಲಾಸ್ ಎಲ್ಲ ಮುಗೀತು ಗಾಯ್ಸ್, ಇವಾಗ ಊಟಕ್ಕೆ ಹೋಗ್ತಾ ಇದ್ವಿ. ಕ್ಯಾಂಟೀನ್ಗೆ ಹೋಗ್ಬೇಕು. ಊಟ ಸೇರೋದಿಲ್ಲ, ಆದರೂ ಮಾಡಬೇಕು. ಎಂತಕ್ಕಂತ ಹೇಳಿದ್ರೆ ಪ್ರೋಟೀನ್ ಇಂಟೇಕ್ ಕಂಪ್ಲೀಟ್ ಮಾಡಬೇಕು ಅಂದರೆ ಮಾಡಲೇಬೇಕು ಊಟ. ಗಾಯ್ಸ್, ಏನಾದ್ರು ಪ್ರೋಟೀನ್ ಸಿಗ್ತದೆ ಅಂತ ಬಂದರೆ ಈ ಊಟದಲ್ಲಿ ಪ್ರೋಟೀನ್ ಅಂತೂ ಎಂಥದ್ದು ಕಾಣ್ತಿಲ್ಲ, ಎಲ್ಲ ಕ್ಯಾಲರೀಸ್ ಇರೋದು. ಮೊಟ್ಟೆ ತರೋದು ನೆನಪಿಲ್ಲ ಆಗಿತ್ತು, ಬಿಟ್ಟಾಗಿ ಬಂದುಬಿಟ್ಟಿದೆ. ಮೊಟ್ಟೆಲಿ ಒಳ್ಳೆ ಪ್ರೋಟೀನ್ ಸಿಗ್ತಿದೆ. ಗಾಯ್ಸ್, ಕಾಲೇಜ್ ಅಂತೂ ಮುಗೀತು. ಕ್ಲಾಸ್ ಮುಗೋ ತನಕ 5 ಗಂಟೆ ಆಯಿತು. ಈಗ ಸೀದಾ ಮನೆಗೆ ಹೋಗೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.